ದಿನಾಂಕ 13/8/2023ರಂದು ಹರಿಹರ ನಗರದಲ್ಲಿ ಸಚಿನ್ ಬೊಂಗಾಳೆ ಎಂಬುವ ವೈದ್ಯರ ಮನೆಯಲ್ಲಿ ಕಳ್ಳರು ವಂಚನೆ ಮಾಡಿದ್ದು, ಸುಮಾರು 11 ತಿಂಗಳ ಸತತ ಪ್ರಯತ್ನದ ನಂತರ ಅವರನ್ನು ಬಂಧಿಸುವಲ್ಲಿ ಹರಿಹರ ನಗರ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ದೇವಾನಂದ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ಕಚೇರಿಯ ಡಿಸಿಆರ್ಬಿ ವಿಭಾಗದ ಸಿಬ್ಬಂದಿಗಳು ಹಾಗೂ ಹರಿಹರ ನಗರ ಠಾಣೆಯ ಸಿಬ್ಬಂದಿಗಳನ್ನೊಳಗೊಂಡ ತಂಡ ಕಾರ್ಯಾಚರಣೆ ನಡೆಸಿ ದಿನಾಂಕ 12/7/2024ರಂದು ಹರಿಹರ ನಗರದ ವಿದ್ಯಾನಗರ ಹೊರವಲಯದಲ್ಲಿ ಮನೆಗಳ್ಳತನಕ್ಕೆ ಹೊಂಚು ಹಾಕಿ ಆಗಮಿಸುತ್ತಿದ್ದ ಮನೆಗಳ್ಳತನ ಮಾಡುವ ತಂಡವನ್ನು ಬೆನ್ನತ್ತಿ 4 ಜನರನ್ನು ವಶಕ್ಕೆ ಪಡೆದಿದ್ದು, ನಂತರ ಆರೋಪಿತರುಗಳನ್ನು ಬಂಧಿಸಿ ಠಾಣೆಗೆ ಕರೆತಂದು ಹೆಚ್ಚಿನ ವಿವರಣೆ ಮಾಡಿದಾಗ ಸದರಿ ಆರೋಪಿತರು ಹರಿಹರ ನಗರ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 148/2023 ಕಲಂ 454, 457, 380 ರೀತಿಯ ದಾಖಲಾಗಿದ್ದ ಹರಿಹರ ನಗರ ಜೆಸಿ ಬಡಾವಣೆಯಲ್ಲಿನ ಮನೆಯಲ್ಲಿ ಕಳ್ಳತನ ಪ್ರಕರಣದ ಭಾಗಿಯಾಗಿರುವುದು ತಿಳಿದು ಬಂದಿರುತ್ತದೆ. ಆಕ್ಷನ್ ಮಾಡ್ತಾರೆ. ಆದ್ಮೇಲೆ ಅವರು ನಮ್ಮ ಹರಿಹರ ನಗರ ಠಾಣೆಗೆ ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವ ಕಂಪ್ಲೇಂಟ್ ನಂತೆ 148/2023 ಅದಾದಮೇಲೆ ನಾವು ಸುಮಾರು ಅದರ ಸಂಬಂಧ ತನಿಖೆಯನ್ನು ಕೂಡ ಮಾಡಿದ್ದೇವೆ. ಬೇರೆದೆಲ್ಲ ಚೆಕ್ ಮಾಡಬೇಕು ಮಾಡಿದ್ದು, ಬಟ್ ಸುಮಾರು ಆಲ್ಮೋಸ್ಟ್ 1 ವರ್ಷ ಆಗಿರೋದ್ರಿಂದ ಅದಾದ ನಂತರ ನಮಗೆ ರೀಸೆಂಟಾಗಿ CCTV ಫುಟೇಜಸ್ ಕೂಡ ಸಿಕ್ಕಿರ್ತದೆ. ಆ CCTV ಫುಟೇಜಸ್ಸು ಮತ್ತು ಸ್ವಲ್ಪ ಜನರ ಮೇಲೆ ಮಾಡಿರ್ತದೆ. ತದನಂತರ ಈಗ ರೀಸೆಂಟಾಗಿ ನಾವು ಅದರ ಮೇಲೆ ಪರಿಶೀಲಿಸಲಾಗಿ ಅವರನ್ನು ಕರ್ಕೊಂಡು ವೆರಿಫೈ ಮಾಡಲಾಗಿದೆ. ಅವರೇ ಯಾರ CCTV ಕೂಡ ಮತ್ತೆ ಹೀಗೆ ಆಗಿ ಇವರು ಅದೇ ಆ ದಿವಸ ಹೋಗಿ ಯಾರು ಸಚಿನ್ ಬೊಂಗಾಳೆ ಅವರನ್ನು ಕಳ್ತನ ಮಾಡಿದ್ರು ಅವರೇ ಅರ್ಥಕೊಂಡು ಗೊತ್ತಾದ ನಂತರ ನಾವು ವಿಚಾರಣೆ ಮಾಡಲಾಗಿ ಅವರು ಪ್ರಕರಣವನ್ನು ಅವರೇ ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ. ಒಪ್ಕೊಳ್ಳೋದಲ್ಲದೆ ಇದು ಹೇಗಾಗಿರ್ತದೆ ಅಂದರೆ ಅವ್ರ ಮನೆಯಲ್ಲಿ ಶಿವರಾಜ್ ಅಂತ ಹೇಳಿರುವ ಹಾಲು ಹಾಕ್ತಾರೆ. ಡಾಕ್ಟರು ನಾನು 2 ದಿವಸ ಅವ್ರಿಗೆ ಇರೋದಿಲ್ಲಪ್ಪ, ಹಾಲು ಬೇಡ ಅಂತ ಹೇಳಿರ್ತಾರೆ. ಸೊ ಅದನ್ನು ಇವನ ಹತ್ರ ಇನ್ನೊಬ್ಬ ಶಂಕರ್ ಅಂತ ಕೆಲಸ ಮಾಡ್ತಾನೆ, ಅವನ ಹತ್ರ ಹಿಂಗೆ ಅಂತ ಹೇಳಿಬಿಟ್ಟು ಅವ್ನ ಫ್ರೆಂಡ್ಸ್ ಇಬ್ಬರನ್ನ 3 ಜನನ ಟೋಟಲಿ 5 ಜನ ಜೊತೆ ಆಗಿ ಈ ಕಳ್ಳತನವನ್ನು ಮಾಡಿರ್ತಾರೆ. ಅದಲ್ಲದೆ ಇವರು ರೀಸೆಂಟಾಗಿ ರಾಣಿಬೆನ್ನೂರಲ್ಲೂ ಕೂಡ ಒಂದು ಡಕಾಯಿತಿ ಪ್ರಕರಣದಲ್ಲಿ ಭಾಗಿಯಾಗಿದೆ. ಮೆಣಸಿನಕಾಯಿ ತುಂಬಿದಂತಹ ಲಾರಿ ಡ್ರೈವರು ಮತ್ತು ಡೀಲರ್ನ ನಿಲ್ಲಿಸಿ ಕರ್ಕೊಂಡು ಅದು ಬೇರೆ ಕಡೆಗೆ ಹೋಗಿ ಅದು ಲಾರಿಯನ್ನು ಆಗಿದ್ದಂತಹ ಹಣವನ್ನು ದೋಚಿದಂತಹ ಪ್ರಕರಣದಲ್ಲಿ ಕೂಡ ಇಬ್ಬರು ಅರೆಸ್ಟ್ ಆಗಿರ್ತಾರೆ. ಶಿವ್ ಮತ್ತು ಶಂಕರ್ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ವಿಶೇಷ ತಂಡವು ಮನೆಗಳ್ಳತನದ ಆರೋಪಿಗಳಾದ ಕಿರಣ್ ಗುಬ್ಬಿ 24 ವರ್ಷ, ಕೊಟ್ರೇಸ್ ಸಿಕೆ ಅಟ್ ಕುಪ್ಸಾದ್ 22 ವರ್ಷ, ನಿತ್ಯಾನಂದ್ ಅಟ್ ನಿತ್ಯಾನಂದ್ ಕೆಳಗಿನ ಮನೆ 24 ವರ್ಷ, ಶಿವರಾಜ್ ಅಟ್ ಶಿವ್ 32 ವರ್ಷ ಇವರುಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೂ ಸ್ಪಂದಿಸಿದ ಸಂದರ್ಭದಲ್ಲಿ ಅವರಿಂದ 32.85 ಲಕ್ಷ ಮೊತ್ತವನ್ನು ಸ್ವತ್ತನ್ನು ವಶಪಡಿಸಿಕೊಂಡಿರುತ್ತಾರೆ. ಇದರಲ್ಲಿ 32 ಲಕ್ಷ ರೂಪಾಯಿ ಬೆಲೆಯ 434 ಗ್ರಾಂ ತೂಕದ ವಿವಿಧ ಬಂಗಾರದ ಆಭರಣಗಳು, 40,000 ರೂಪಾಯಿ ಬೆಲೆಯ 500 ಗ್ರಾಂ ತೂಕದ ಬೆಳ್ಳಿ ಗಟ್ಟಿ, 45,000 ರೂಪಾಯಿ ಬೆಲೆಯ ಆಪಲ್ ಐಫೋನ್, ಒಟ್ಟು 32,85,000 ರೂಪಾಯಿ ಬೆಲೆಯ ಸ್ವತ್ತನ್ನು ವಶಪಡಿಸಿಕೊಂಡಿರುವ ಮಾಹಿತಿಯನ್ನು ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಉಮಾ ಪ್ರಶಾಂತ್ IPS ರವರು ಈ ದಿನ ಸಂಜೆ 5 ಗಂಟೆಗೆ ಪತ್ರಕರ್ತರಿಗೆ ವಿಶೇಷವನ್ನು ನಗರ ಠಾಣೆಯಲ್ಲಿ ತಿಳಿಸಿರ್ತಾರೆ. ಈಗ ನಮ್ಮ ಪ್ರಕರಣದಲ್ಲಿ ಕಿರಣ್ ಗುಬ್ಬಿ 24 ವರ್ಷ, ರಾಣಿಬೆನ್ನೂರು, ಕೊಟ್ರೇಶ್ ಕೆಲಸ ರಾಣಿಬೆನ್ನೂರು, ನಿತ್ಯಾನಂದ ಅವನು ಕೂಡ ರಾಣಿಬೆನ್ನೂರು, ಈಗಾಗಲೇ ಶಿವರಾಜ್ ಮತ್ತು ಶಂಕರ್ ಏನಂತ ಹೇಳಿದ್ದೀನಿ, ಅವನು ಕೂಡ ಜೈಲಿನಲ್ಲಿದ್ದಾರೆ ಹಣಕಾಯಿ ಇವರು ಬೇಲ್ ಸಿಕ್ಕಿದೆ ಜೈಲಿನಲ್ಲಿ. ಈಗಾಗಲೇ ನಾವು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಸುಮಾರು 434 ಗ್ರಾಂ ಚಿನ್ನ ಮತ್ತು 1/2 ಕೆಜಿ ಬೆಳ್ಳಿ, 4 ಐಫೋನ್ ಕಾಣೆ ಆಗಿದೆ. ಅಷ್ಟು
ಕೂಡ ನಾವು ಮಾಡಿದ್ದೇವೆ. ಇದರಲ್ಲಿ ಸುಮಾರು ಟೋಟಲ್ ಈಗ 32,82,85,000 ಪ್ರಾಪರ್ಟಿಯನ್ನು ರಿಕವರಿ ಮಾಡಿದೆ. ಈ ಒಂದು ರಿಕವರಿಯಲ್ಲಿ DSP ಕೆಲಸ ಮಾಡ್ತೇವೆ. ಹೇಳ್ತಾ ಇಲ್ಲ, 4 ಜನ ಒಬ್ಬ ಮಾತ್ರ ಇಲ್ಲಿ ಹರಿಹರದವನು, ಯಾರು ಶಿವರಾಜ್ ಹಾಲು ಹಾಕ್ತಾ ಇದ್ದಲ್ಲ ಅವ್ರು ಮಾತ್ರ. 4 ಜನ ಕೂಡ ರಾಣಿಬೆನ್ನೂರು ಇಲ್ಲ. ನಾನು ಈಗ ನಿಮಗೆ ಹೇಳ್ದಂಗೆ ಅವರು ಕೆಲವು ಕಡೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ವೆರಿಫೈ ಮಾಡ್ತೀನಿ. ಈಗ ಬಂದು ನಾನು ಚೆಕ್ ಮಾಡಿರೋ ಸಂಬಂಧ ಶಂಕರ್ ಮತ್ತು ಶಿವರಾಜ್ ಇದು ಕೂಡ ಡಕಾಯಿತಿ ಪ್ರಕರಣ ರೀಸೆಂಟಾಗಿ 3 ಮಂತ್ಸ್ ಬ್ಯಾಕ್ ಹಾವೇರಿಯಲ್ಲಿ ಆಗಿರುತ್ತೆ. ಮೆಣಸಿನ ಕಲ್ಲಾಗಿನ ಕರ್ಕೊಂಡು ಬಂದಿದ್ದೇನೆ. ಅದು ಒಂದು ಪ್ರಕರಣ. ಈ ಬಗ್ಗೆ ನಮಗೆ ಅದೇನು ಚಾನ್ಸಸ್ ಇತ್ತು ಅದರಿಂದ ಮ್ಯಾಚ್ ಆಗಿದೆ. ಮನೆಯಲ್ಲಿ ಚಾನ್ಸಸ್ ಒಟ್ಟಾರೆಯಾಗಿ ನಮಗೆ ಟೆಕ್ನಿಕಲ್ ಮಾಹಿತಿ ಬಾಕಿದಾರರ ಮಾಹಿತಿ ಎಲ್ಲದ ಸಹಾಯದಿಂದ ತಂಡ ಒಳ್ಳೆಯ ಕೆಲಸವನ್ನು ಶಿವರಾಜ್ಗೆ ಶಂಕರ್ಗೆ ಹೇಳ್ತಾ ಹೇಗೆ ಅಂತ ಹೇಳ್ಬಿಟ್ಟು ಶಂಕರ್ ಇವನು ರಾಣಿಬೆನ್ನೂರು ಆಗಿರೋದ್ರಿಂದ 3 ಜನ ಫ್ರೆಂಡ್ಸ್ ಅವರು ಇದೇ ಥರ ಮಾಡೋರು ಇದ್ದಾರೆ, ನಾನು ಕರ್ಕೊಂಡು ಬರ್ತೀನಿ, ನೀವು ಇಷ್ಟ ಮಾಡಬೇಡ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಸೇರಿಬಿಟ್ಟು ಪ್ಲ್ಯಾನ್ ಮಾಡಿ ಡಾಕ್ಟರ್ ಇಲ್ಲ ಮನೆ ಲಾಕ್ ಆಗಿದೆ ಅಂತ ಹೇಳಿದ್ರೆ ಮೇಲಿನ ಅಂತಸ್ತಿನಿಂದ ಬಂದು ವ್ಯಕ್ತಿಯನ್ನು ಮಾಡಿ ಅಲ್ಲಿಂದ ನನಗೆ CCTV ಒಂದು ನಿಮಗೆ ಹೇಳಿದ್ದು ಸಿಕ್ಕಿದ್ವಿ. ಅದ್ರ ಸಂಬಂಧ ಸುಮಾರು ಕಡೆ ನಾವು ಮಾಹಿತಿ ವಿದ್ಯಾರ್ಥಿಗಳೇ ಎಲ್ಲರೂ ಕಲೆಕ್ಟ್ ಮಾಡ್ತಾ ಇದ್ವಿ. ಅದಲ್ಲದೆ ಕೆಲವು ಬಾತ್ಮೀದಾರರ ಪಕ್ಕ ಜಿಲ್ಲೆಯಲ್ಲಿ ಕೂಡ ಅರೆಸ್ಟ್ ಆಗಲ್ಲ. ನಾವು ಅಕ್ಕಪಕ್ಕ ಜಿಲ್ಲೆಯಲ್ಲಿ ಯಾರೇ ಅರೆಸ್ಟ್ ಆದರೂ ಕೂಡ ವೆರಿಫೈ ಮಾಡ್ತಾ ಇರ್ತೀವಿ. ನಮ್ಮ ಕೇಸಸಲ್ಲಿ ಅವರು ಹೊರಬಿಟ್ಟಿದ್ದಾರೆ. ಮತ್ತು ನಮ್ಮದು ನ್ಯಾಷನಲ್ ಫಿಂಗರ್ ಪ್ರಿಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ನ ಇದೆ. ಅದರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಇಡೀ ಅಲ್ಲ, ಈ ಇಂಡಿಯಾದಲ್ಲಿ ಯಾವುದು ಫಿಂಗರ್ ಪ್ರಿಂಟ್ ಇರೋದಿಲ್ಲ. ಅದರಲ್ಲಿ ಆಟೋಮೆಟಿಕ್ ಆಗಿ ಒಂದ್ಸಲಿ ಮಾಡಿದ ತಕ್ಷಣ ಅಪ್ಡೇಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಮಗೆ ಯಾವುದೇ ಪ್ರಕರಣಗಳಲ್ಲಿ ಅವ್ರ ಚಾನ್ಸ್ ಸಿಕ್ಕಿದಾಗ ಅದನ್ನು ಹೋಲಿಸ್ತೀವಿ. ಹಾಗಾಗಿ 2 ಮ್ಯಾಚ್ ಆದರೆ ಹೇಗೆ ಮಾಡಿದ್ದಾರೆ? ಇದು ನೈಟೇ ಮಾಡಿದ್ದಾರೆ. ಹೌದು, ಅಲ್ಲಿ ಒಂದು ಕೇಸಲ್ಲಿ ಇವರು ಒಬ್ಬರು ಅರೆಸ್ಟ್ ಆಗಿದ್ದಾರೆ. ಹಾಗೂ ಆರೋಪಿತರ ಮೇಲಿನ ಮುಂದಿನ ತನಿಖೆಯನ್ನು ಹಾಗೂ ವಿಚಾರಣೆಯನ್ನು ಮಾಡಲಾಗಿ ತಿಳಿದಿದ್ದಾರೆ. ಈ ಸಂದರ್ಭದಲ್ಲಿ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಬಸವರಾಜ್ BS ರವರು, ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಶ್ರೀ ದೇವಾನಂದ್ S ರವರು ಹಾಗೂ ಶ್ರೀ ವಿಜಯ GS PSI ಹಾಗೂ ಶ್ರೀಪತಿ ಗಿನ್ನಿ PSI ಹಾಗೂ DCRB ಸಿಬ್ಬಂದಿಗಳು ಹಾಗೂ ಹರಿನಗರ ಠಾಣಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ L ತಿಪ್ಪೇಶ್, ಹರಿಹರ.